ಚೆಡ್ಡಿ ಬ್ರದರ್ಸ್ ಯಾವಾಗಲೂ ಚೆಡ್ಡಿಲೇ ಇರ್ತೀವಿ. ಏನ್ ಮಾದೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದೆಯೇನೋ ಉಗೆ ಅನ್ನಕ್ಕೆ? ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಆಲ್ರೆಡಿ ನಿಮಗೆ ತಮ್ಮನಲ್ಲಿ ನೋಡಿ ಗೊತ್ತಾಗಿರುತ್ತೆ. ಎಸ್, ನಮ್ಮ ಫ್ಯಾಮಿಲಿ ಎಲ್ಲರೂ ಡೇ ಔಟ್ ಹೋಗ್ತಾ ಇದ್ದೀವಿ. ಸಡನ್ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ನಾನು ಹಿಂಗೆ ರೆಡಿ ಆಗಿದ್ದೀನಿ, ಅವರೆಲ್ಲರೂ ಆಚೆ ರೆಡಿ ಆಗ್ತಿದ್ದಾರೆ. ಆ್ಯಂಡ್ ನನ್ನ ಫ್ಯಾಮಿಲಿ ಎಲ್ಲರೂ ಬರ್ತಿದ್ದಾರೆ ನಮ್ಮ ಲೊಕೇಶನಿಗೆ. ಸೊ ಅವ್ರನ್ನೆಲ್ಲರೂ ಮೀಟ್ ಮಾಡಿಸ್ತೀನಿ. ಎಲ್ಲಿ ಹೋಗ್ತಿದ್ದೀವಿ ಅನ್ನೋದನ್ನು ಕೂಡ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಇನ್ನು ನನ್ನ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಲೆಟ್ಸ್ ಗೋ. ಎಲ್ಲಿಗೆ ರೆಡಿ ಆಗಿದೆಯಾ ಇಶಿಮಾ? ಎಲ್ಲಿಗೆ ರೆಡಿ ಆಗಿದೆಯಾ? ಇನ್ನೂ ರೆಡಿನೇ ಆಗಿಲ್ಲ ಇವರು. ನಾನು ರೆಡಿಯಾಗಿ ಬಂದಿದ್ದೀನಿ ಇಲ್ಲಿ. ಇಶಿ, ನೀನು ರೆಡಿಯಾಗಿ ಬಂದ್ಬಿಟ್ಟಿದ್ಯಾ? ಚೆಡ್ಡಿ ಬ್ರದರ್ಸ್ ಯಾವಾಗಲೂ ಚೆಡ್ಡಿಲೇ ಇರ್ತೀವಿ. ಬರೀ ಚಡ್ಡಿ ಹಾಕೊಂಡ ಕೂತವನು. ಊಟ ಮಾಡಿ ಬೇಗ ಹೋಗೋಣ. ನಾನು ರೆಡಿಯಾಗಿ 2 ಅವರ್ ಆಯಿತು. ಇವರೆಲ್ಲ ಇವಾಗ ಬಂದವ್ರೆ, ಇನ್ನೂ ರೆಡಿ ಮಾಡ್ಕೊತವ್ರೆ. ಇಶಿದು ನಂದು ಒಂದೇ ಥರ ಕನ್ನಡ. ಅಯ್ಯೋ, ನನ್ನ ಜಾಕೆಟ್ ಬಿದ್ದೋಯ್ತು. ಎತ್ತ ಸುಷ್ಮಾ, ಥ್ಯಾಂಕ್ ಯು. ನೋಡಿ ಹೆಂಗೆ ಹಾಕಿದ್ಲು ಅಂತ. ಇಂಥದೇ ಮಾಡು ಆಯ್ತಾ? ಯಾವಾಗಲೂ ಇಂಥದೇ ಮಾಡ್ಕೊಂಡಿರು. ಹಿಂಗೆ ಮಾಡೋದು ಯಾವಾಗಲೂ. ಮನು, ಏನೋ ಪೋಸ್ ಕೊಡ್ತಾ ಇದೆಯಾ? ಇದೊಂದು ಕಾರಲ್ಲಿ, ಅದೊಂದು ಕಾರಲ್ಲಿ. ಅಲ್ಲೆಲ್ಲ ದೊಡ್ಡವ್ರು ಕೂತ್ಕೊತಾ ಇದ್ದಾರೆ, ಇಲ್ಲೆಲ್ಲ ಚಿಕ್ಕವರು. ನಾವೆಲ್ಲರೂ ಈ ಕಾರು. ಬನ್ನಿ ಬನ್ನಿ ಹೋಗೋಣ ಬೇಗ, ಲೇಟ್ ಆಯ್ತು. ಹಲೋ ಏನ್ ಮಾದೇಶ್ವರಿ ಬೆಟ್ಟಕ್ಕೆ ಹೋಗ್ತಾ ಇದೆಯೇನೋ ಉಗೆ ಅನ್ನಕ್ಕೆ? ಮನು, ಎಂತ ಸಾಂಗ್ ಹಾಕಿದ್ಯಾ ಮನು? ಎಲ್ಲ ಹುಡುಗಿಯನ್ನು ಕೂರಿಸ್ಕೊಂಡು. ಮಂಡೆಯ ಹುಡುಗಿಗೆ ಸುಬಗನು ನಾಚಿಸು ಬೆಡಗಿಗೆ ಕಲಾಕಾರ್ಗೊಂದು ಸ್ಮೈಲ್ ಕೊಡೆ. ಸಿಕ್ಕರೆ ಅಲ್ಲ ನಕ್ಕರೆ ಈ ರಿಕ್ಷಾ ಬರ್ತಾಳೆ ಯಾರಿಗೂ. ಹಲೋ ಪ್ರಿಯೇ, ನೈದೊಂದು ಗೋಳಲಿ ನನ್ನ ನಿಜಾನೆಯಾಗಲಿ. ಪಟ್ಟು ನಿನಗಲ್ಲ, ಹಿಂದೆ ನೀನು ಹೋದಾಗ ರಾಶಿ ರಾಶಿ ಕನಸು ಕೂಡಿಸಿದ್ದೆ, ನೀ ಅದರ ಮೇಲೆ ಬೆಂಕಿ ಸುರಿದು ಹೋದೆ. ಪ್ರೀತಿಸೋದಂದ್ರೆ ಏನು ಮಕ್ಕಳ
ಮಲ್ಮೂರಿ ಫಾಲ್ಸ್ ಕರ್ಕೊಂಬಂದಿದ್ದಾರೆ. ಅಲ್ಲಿ ನೀರೇ ಇಲ್ಲ. ನಮ್ಮನು ಕರ್ಕೊಂಬಂದಿದ್ದು ನೀರೇ ಇಲ್ಲದೆ ಇರೋ ಜಾಗ ಕರ್ಕೊಂಬಂದವನೇ. ಈಗ ರೀಚ್ ಆದ್ವಿ, ಅಲ್ಲಿ ನೀರಲ್ಲಿ ಹೋಗಿ ಸಿಗಬೇಕು. ಸೊ ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ನೀರು ಒಳಗಡೆ ಇಳಿಯೋದಕ್ಕೆ ಹೋಗ್ತಾ ಇದ್ದೀವಿ. ಚಂದನು ಚೇಂಜ್ ಆಯಿತು, ನಂದು ಆಯಿತು, ಎಲ್ರದ್ದು ಆಯಿತು. ಅವರೆಲ್ಲರೂ ಹೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ನಾವಿಬ್ಬರು ಮಾತ್ರ ಲೇಟ್. ನಾವು ಯಾವಾಗಲೂ ಲೇಟಾಗಿ ಹೋಗಿ ಲೇಟೆಸ್ಟ್ ಆಗಿರೋಣ ಅಂತ. ಓ ಫುಲ್ಲು ಸಕ್ಕತ್ತಾಗಿದೆ ನೀರು. ಇವಾಗ ನಾವು ಅಲ್ಲಿ ಹೋಗ್ಬೇಕು, ಅಲ್ಲಿಗೆ ಅವರೆಲ್ಲರೂ ಹೋಗ್ತಾ ಇದ್ದಾರೆ. ನಾನು ಮಾತ್ರ ಇಲ್ಲೇ ಇದ್ದೀನಿ ನೀರು ನೋಡ್ಬಿಟ್ಟು. ಹೆಂಗಿದೆ ಇಲ್ಲೆಲ್ಲ ನೀರೇ ಇಲ್ಲ, ಬಿಸಿಲಲ್ಲಿ ಕರ್ಕೊಂಬಂದವ್ರು ಇವರು. ನಾನು ಒಬ್ಬಳೇ ಇಲ್ಲಿ ಫೋಟೋ ಶೂಟ್ ಮಾಡ್ಸೋಣ ಅಂತ ಬಂದಿದ್ದೀನಿ. ಎಸ್ ಆಲ್ರೆಡಿ ಎಲ್ಲ ಇಳ್ದಿದ್ದಾರೆ ಒಳಗಡೆ. ನೋಡಿ ಗಂಡ ಹೆಂಡತಿ ಆಟ ಆಡ್ತವ್ರೆ. ಯಶು ಹೋಗಿ ಯಶು. ಫೋನ್ಗೆ ನೀರು ಹಾಕ್ಬಿಟ್ರು. ಸೊ ಫೈನಲಿ ನಾನು ಇಲ್ಲಿದ್ದೀನಿ ನೀರೊಳಗಡೆ. ಇಷ್ಟೇ ಬರೋದು, ಭಯ ಏನಾಗ್ತದೆ. ಇವರೆಲ್ಲ ನೀರು ಎರಚಿ ನನಗೆ ಕೆಳಗಡೆ ಇಳಿಸ್ಬಿಟ್ರು ಇವರಿಬ್ರೆ. ಫುಲ್ ಸುಸ್ತಾಗೋಯ್ತು. ಎಲ್ಲರೂ ಆಟ ಆಡ್ತವ್ರೆ, ಕಾಣಿಸ್ತಾ ಇಲ್ಲ ಈ ಬಿಸಿಲಿಗೆ, ಕಣ್ಬಿಡಕ್ಕಾಗ್ತಲ್ಲ. ಫುಲ್ಲು ಹೆವಿ ಬಿಸಿಲು. ಇಲ್ಲಂತೂ ಕ್ರೇಜಿ ಆಗಿದೆ, ಸಕ್ಕತ್ತಾಗಿದೆ. ನಾನು ಆಡ್ಬಿಟ್ಟು ಬಂದೆ, ಇವಾಗ ಇವ್ರು ಆಡ್ತವ್ರೆ. ಎಷ್ಟು ನೀರು ಬರ್ತಾ ಇದೆ, ವಾಯ್ಸ್ ಕೇಳಿಸಲ್ಲ ಅಷ್ಟೇ. ಕ್ರೇಜಿ ಆಗಿದೆ ನೀರು. ಇವಾಗ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಅಲ್ಲಿ ನಮ್ಮ ಮಮ್ಮಿಯವ್ರು ಇನ್ನೂ ಅಲ್ಲೇ ಇದ್ದಾರೆ. ನಾನು ಯಶು ನಮ್ಮ ಮಾಮಂದಿರೆಲ್ಲ ಬಂದ್ಬಿಟ್ವಿ. ಹೋಗಿ ಅಲ್ಲಿ ಫ್ರೆಶ್ ಆದಮೇಲೆ ಸಿಗ್ತೀವಿ. ಸೊ ನಾನು ಇವಾಗ ರೆಡಿ ಆಗಿದ್ದಾಯಿತು. ಫ್ರೆಶ್ ಅಪ್ ಆಗಿ ಕಂಪ್ಲೀಟಾಗಿ ಹಿಂಗೆ ರೆಡಿಯಾಗಿದ್ದೀನಿ. ಇವಾಗ ನೆಕ್ಸ್ಟು ಎಲ್ಲೋಗ್ತಾರೋ ಏನೋ ಗೊತ್ತಿಲ್ಲ. ಹೊಟ್ಟೆ ಹಸಿತಾ ಇದೆ, ತಿನ್ನೋದಕ್ಕೆ ಹೋಗಬೇಕು. ಅವರೆಲ್ಲರೂ ಇನ್ನೂ ರೆಡಿ ಆಗಿಲ್ಲ, ಅವ್ರು ಲೇಟಾಗಿ ಬಂದರು. ನಾನು ಬೇಗ ಬಂದುಬಿಟ್ಟು ರೆಡಿ ಆಗಿಬಿಟ್ಟೆ. ಓಕೆ, ಅವರು ರೆಡಿ ಆದಮೇಲೆ ಎಲ್ಲಿ ತಿನ್ನಕ್ಕೆ ಹೋಗ್ತೀವಿ ಅನ್ನೋದನ್ನ ತೋರಿಸ್ತೀನಿ. ಸೊ ಇವಾಗ ಹೋಟೆಲಿಗೆ ಬಂದಿದ್ದೀವಿ ಊಟ ಮಾಡೋದಕ್ಕೆ. ಮಂದಾರ ಹೋಟೆಲ್ಗೆ ಬಂದಿದ್ದೀವಿ. ಇವ್ರ ಮೆನ್ಯೂ ಚೆಕ್ ಮಾಡ್ತಾರೆ. ಏನ್ರು ಹಿಂಗಾಗಿ ಸೊ ಇವಾಗ ಎಲ್ಲ ಜಾಲಿ ಮಾಡಿಕೊಂಡು ಮನೆಗೆ ಜಸ್ಟ್ ರೀಚ್ ಆದ್ವಿ. ಬರ್ತಾ ಆನ್ ದ ವೇ ಹಂಗೆ ಫಿಶ್ ತೊಗೊಬಂದ್ವಿ. ಅದನ್ನು ತೋರ್ಸೋದಕ್ಕಾಗಲಿಲ್ಲ ತೊಗೊಳೋದನ್ನು, ಬಿಕಾಸ್ ನಾನು ಮಲ್ಕೊಂಡ್ಬಿಟ್ಟಿದ್ದೆ ಕಾರಲ್ಲೇ. ಸೊ ಅದಕ್ಕೋಸ್ಕರ ನಾನು ಮಲಗಿರೋ ಗ್ಯಾಪಲ್ಲಿ ಇವರು ಏನೇನೋ ಮಾಡಿಬಿಟ್ಟಿದ್ದಾರೆ. ಈಗ ಅಡುಗೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ತೋರಿಸ್ತೀನಿ ಹೆಂಗೆ ಮಾಡ್ತಾರೆ ಅಂತ. ಫಿಶಲ್ಲಿ ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಏನು ಮಾಡ್ತಾರೆ ನೋಡ್ಕೊಂಬರುವ ಬನ್ನಿ. ಕುಡಿದ್ಲು. ನಾನು ಫಿಶ್ ತಿನ್ನಲ್ಲ ಅಂತ ಎಗ್ ರೈಸ್ ಕಬಾಬ್ ತಿಂತಾಯಿದ್ದೀನಿ. ಸೊ ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾನು ಎಗ್ ರೈಸ್ ಆ್ಯಂಡ್ ಚಿಕನ್ ತಿಂದೆ. ಅವರೆಲ್ಲರೂ ಫಿಶ್ ತಿಂದರು. ನಾನು ಚಿಕನ್ ಬಿಟ್ಟರೆ ಬೇರೆ ಏನೂ ತಿನ್ನಲ್ಲ. ಅದಕ್ಕೋಸ್ಕರ ನನಗೆ ಆಚೆಯಿಂದ ಎಗ್ ರೈಸ್ ಮತ್ತು ಕಬಾಬ್ ತರಿಸಿದ್ರು, ಅದನ್ನು ತಿಂದೆ. ಸೊ ಭರ್ಜರಿ ಊಟ ಆಯಿತು. ಬೆಳಗ್ಗೆಯಿಂದ ಫುಲ್ಲು ಟಯರ್ಡಾಗಿ ಹೋಗ್ಬಿಟ್ಟಿದೆ, ಸುಸ್ತಾಗಿ ಹೋಗ್ಬಿಟ್ಟಿದೆ. ಸೊ ಇವಾಗ ಒಳ್ಳೆ ನಿದ್ದೆ ಮಾಡಿದ್ರೆ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್ ಬ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿವರೆಗೂ ನನಗೋಸ್ಕರ ಸಪೋರ್ಟ್ ಮಾಡ್ತಾಯಿರಿ. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಆಲ್. ಬಾಯ್.